ಹಾಯ್ ಸ್ಟೂಡೆಂಟ್, ಹೋದ ಸೆಮಿಸ್ಟರಲ್ಲಿ ನೀವು ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಕಲ್ತಿದ್ದೀರಿ. ಈ ಸೆಮಿಸ್ಟರ್ಗೆ ನಿಮಗೆ ಇರುವಂಥದ್ದು ಹ್ಯೂಮನ್ ರೈಟ್ಸ್. ಇದು ಕೂಡ ಕಂಪಲ್ಸರಿ ಪೇಪರ್. ಇದರ ಸಿಲೆಬಸ್ ನಿಮಗೆ ಈಗಾಗಲೇ ಸಿಕ್ಕಿದೆ. ಹಾಗಾಗಿ ಇವತ್ತಿನಿಂದ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡುವ. ನಿಮ್ಮ ಸಿಲೆಬಸನ್ನು ನೋಡೋದಾದರೆ ಇದರಲ್ಲಿ 5 ಯೂನಿಟ್ ಬರ್ತದೆ. ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ದ ಹ್ಯೂಮನ್ ರೈಟ್ಸ್, ಸೆಕೆಂಡ್ ಯೂನಿಟ್ ಇಂಟರ್ನ್ಯಾಷನಲ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಹ್ಯೂಮನ್ ರೈಟ್ಸ್, ಥರ್ಡ್ ಯೂನಿಟ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ, ಫೋರ್ತ್ ಯೂನಿಟ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ, ಫಿಫ್ತ್ ಯೂನಿಟ್ಸ್ ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ಇನ್ ಹ್ಯೂಮನ್ ರೈಟ್ಸ್. ಸೊ ಹಾಗಾಗಿ ಈ ಸೆಮಿಸ್ಟರ್ಗೆ ನಿಮಗೆ ಕಲೀಲಿಕ್ಕಿರುವಂಥದ್ದು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಬಗ್ಗೆ. ಹ್ಯೂಮನ್ ರೈಟ್ಸ್ ಅಂದರೆ ಏನು, ಯಾಕೆ ಬೇಕು ನಮಗೆ ಹ್ಯೂಮನ್ ರೈಟ್ಸ್ಗಳು, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರೈಟ್ಸ್, ಇದರ ಬಗ್ಗೆ ಎಲ್ಲ ಕಲೀಲಿಕ್ಕೆ ಇರುವಂಥದ್ದು. ಈಗ ನಾವು ಫಸ್ಟ್ ಯೂನಿಟ್ ಸ್ಟಾರ್ಟ್ ಮಾಡುವ. ದಟ್ ಈಸ್ ಯೂನಿಟ್ 1 ಆ್ಯಂಡ್ ಇಂಟ್ರೊಡಕ್ಷನ್ ಟು ಹ್ಯೂಮನ್ ರೈಟ್ಸ್. ಅಂಡರ್ that, meaning of human rights. The rights which comes by birth is called as human rights. ಏನು ಹ್ಯೂಮನ್ ರೈಟ್ಸ್ ಅಂದರೆ? ಮಾನವ ಹಕ್ಕುಗಳು ಎಂದರೆ ಏನು? ಮನುಷ್ಯ ಹುಟ್ಟಿನಿಂದಲೇ ಪಡೆದಿರುವಂತಹ ಹಕ್ಕುಗಳನ್ನು ಮಾನವ ಹಕ್ಕುಗಳು ಅಂಥೇಳಿ ಕರಿತೇವೆ. ಮನುಷ್ಯ ಹುಟ್ಟಿನಿಂದಲೇ ಪಡೆದಿರುವಂಥ ಹಕ್ಕುಗಳು ಅಥವಾ ಅವನು ಹುಟ್ಟಿನಿಂದಲೇ ಬಂದಿರುವಂಥ ಹಕ್ಕುಗಳನ್ನು ನಾವು ಮಾನವ ಹಕ್ಕುಗಳು ಅಂಥೇಳಿ ಕರೆಯುವಂಥದ್ದು. ದ ರೈಟ್ಸ್ ವಿಚ್ ಕಮ್ಸ್ ಬೈ ಬರ್ತ್ ಆ್ಯಸ್ ಕಾಲ್ಡ್ ಆ್ಯಸ್ ಹ್ಯೂಮನ್ rights. The rights which comes by birth is called as human rights. It is the basic rights which everyone inherent the moment one is conceived in the mother womb. It recognizes the inherent worth and dignity of the individual. ಮಾನವ ಹಕ್ಕುಗಳು ಅನ್ನುವಂಥದ್ದು ಯಾವಾಗ ಮಗು ತಾಯಿಯ ಗರ್ಭದಲ್ಲಿರ್ತದೋ ಆವಾಗದಿಂದಲೇ ಮಗುವಿನ ಜೊತೆ ಯಾವುದು ಬರ್ತದೆ, ಈ ಮಾನವ ಹಕ್ಕುಗಳನ್ನುವಂಥದ್ದು ಬರ್ತದೆ. ಸೊ ಹಾಗಾಗಿ ಇದು ನಮ್ಮ ಜೊತೆಗೇ ಇರುವಂತಹ ರೈಟ್ಸ್, ಒಬ್ಬ ಮನುಷ್ಯನ ಜೊತೆ ಅಥವಾ ಮಾನವನ ಜೊತೆಗೇ ಇರುವಂತಹ ರೈಟ್ಸ್ ಆದ ಕಾರಣ ಇದನ್ನು ಹ್ಯೂಮನ್ ರೈಟ್ಸ್ ಅಂಥೇಳಿ ಕರೀತಾರೆ. ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ ಹ್ಯೂಮನ್ ರೈಟ್ಸ್. ದೆನ್ ನೆಕ್ಸ್ಟ್ ಈಸ್ ಅ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳ ವಿಶ್ವವ್ಯಾಪಿ ಘೋಷಣೆ ಅಂತ ಹೇಳ್ಕೊಂಡು UDHR ಎಕ್ಸಾಮ್ಗೆ ಕೇಳ್ತಾರೆ. ಎಕ್ಸ್ಪಾಂಡ್ UDHR ಅಂತ ಹೇಳ್ಕೊಂಡು, ಅಂದರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಹೇಳುವಂಥದ್ದು ಮಾನವ ಹಕ್ಕುಗಳ ವಿಶ್ವವ್ಯಾಪಿ ಘೋಷಣೆ. ದ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ವಾಸ್ ಡಿಕ್ಲೇರ್ಡ್ ಹ್ಯೂಮನ್ ರೈಟ್ಸ್ ಯೂನಿವರ್ಸಲ್ ಇನ್ 10th December 1948. Every year December 10 has celebrated as Human Rights Day. ವಿಶ್ವಸಂಸ್ಥೆ ಅನ್ನುವಂಥದ್ದು ಡಿಸೆಂಬರ್ 10, 1948ರಂದು ಮಾನವ ಹಕ್ಕುಗಳನ್ನು ವಿಶ್ವವ್ಯಾಪಿಯಾಗಿ ಘೋಷಣೆಯನ್ನು ಮಾಡ್ತದೆ. ಆದ್ದರಿಂದ ಇದನ್ನು ಮಾನವ ಹಕ್ಕುಗಳ ವಿಶ್ವವ್ಯಾಪಿ ಘೋಷಣೆ ಅಂಥೇಳಿ ಕರಿತೇವೆ. ಹಾಗಾಗಿ ಪ್ರತಿ ವರ್ಷ ನಾವು ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆಯನ್ನಾಗಿ ನಾವು ಮಾಡ್ತೇವೆ ಅಥವಾ ಆಚರಿಸ್ತೇವೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 1 ಆಫ್ ದಿ UDHR, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ಫ್ರೀ ಆ್ಯಂಡ್ ಈಕ್ವಲ್ ಇನ್ ಡಿಗ್ನಿಟಿ ಆ್ಯಂಡ್ ರೈಟ್ಸ್. ಅಕಾರ್ಡಿಂಗ್ ಟು ಆರ್ಟಿಕಲ್ 1 ಆಫ್ ದಿ UDHR, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ಫ್ರೀ ಆ್ಯಂಡ್ ಈಕ್ವಲ್ ಇನ್ ಡಿಗ್ನಿಟಿ ಆ್ಯಂಡ್ ರೈಟ್ಸ್. Then next is a features of human rights. ಮಾನವ ಹಕ್ಕುಗಳ ಲಕ್ಷಣಗಳು. The features of human rights are, first one is a human rights are inherent in nature. Second one, human rights cannot be taken away either by the state or individual. Third one, human rights are universal. Fourth one, human rights are wider than the fundamental rights. And fifth one,
human rights are as old as human beings. So these are the features. Features first one, human rights are inherent in nature. Why it is inherent in nature? Because it comes by birth. So it is inherent in nature. Second one, human rights cannot be taken away either by the state nor by the individual. ಸೊ ಹ್ಯೂಮನ್ ರೈಟ್ಸನ್ನು ಯಾವುದೇ ರೀತಿಯಾದಂತಹ ರಾಜ್ಯ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ಅದನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಕ್ಯಾನಾಟ್ ಬಿ ಟೇಕೆನ್ ಅವೇ ಬೈ ದ ಸ್ಟೇಟ್ ಆರ್ ಬೈ ದ ಇಂಡಿವಿಜುವಲ್. ಥರ್ಡ್ ಒನ್, ಹ್ಯೂಮನ್ ರೈಟ್ಸ್ ಆರ್ ಯೂನಿವರ್ಸಲ್. ಮಾನವ ಹಕ್ಕುಗಳು ವಿಶ್ವವ್ಯಾಪಿಯಾಗಿರುವಂಥದ್ದು, ಯೂನಿವರ್ಸಲ್ ಆಗಿರುವಂಥದ್ದು. ಯಾಕೆ ಇದನ್ನು ಯೂನಿವರ್ಸಲ್ ಅಂಥೇಳಿ ಕರಿತೇವೆ ಮಾನವ ಹಕ್ಕುಗಳನ್ನು? ಯಾಕಂದರೆ ಇದು ಎಲ್ರಿಗೂ ಇರುವಂಥದ್ದು. ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದರೂ ಕೂಡ ಆ ಮಾನವ ಹಕ್ಕುಗಳು ಒಂದೇ ರೀತಿಯಾಗಿರುವಂಥದ್ದು. ಅದರಿಂದ ಅದನ್ನು ವಿಶ್ವವ್ಯಾಪಿ ಆಗಿರುವಂಥದ್ದು ಅಂಥೇಳಿ ಕರಿತೇವೆ. ದೆನ್ ಫೋರ್ತ್ ಒನ್, ಹ್ಯೂಮನ್ ರೈಟ್ಸ್ ಆರ್ ವೈಡರ್ ದೆನ್ ದ ಫಂಡಮೆಂಟಲ್ ರೈಟ್ಸ್. ಸೊ ಹ್ಯೂಮನ್ ರೈಟ್ಸ್ ಆರ್ ವೈಡರ್ ದೆನ್ ದ ಫಂಡಮೆಂಟಲ್ ರೈಟ್ಸ್. ವೈಡರ್ ದೆನ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳಿಗಿಂತ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಅಗಾಧವಾಗಿರುವಂಥದ್ದು. ಯಾಕೆ ಮೂಲಭೂತ ಹಕ್ಕುಗಳಿಗಿಂತ ಮಾನವ ಹಕ್ಕುಗಳು ಅಗಾಧವಾಗಿರುವಂಥದ್ದು? ಸೊ ಮೂಲಭೂತ ಹಕ್ಕುಗಳಿಗಾದರೆ ಅದರದೇ ಆದಂತಹ ಲಿಮಿಟೇಷನ್ಗಳಿವೆ. ಆದರೆ ಮಾನವ ಹಕ್ಕುಗಳಿಗೆ ಏನಿಲ್ಲ, ಅದರದೇ ಆದಂತಹ ಲಿಮಿಟೇಷನ್ ಅನ್ನುವಂಥದ್ದು ಇಲ್ಲ. ಆದ್ದರಿಂದ ಇದು ಫಂಡಮೆಂಟಲ್ ರೈಟ್ಸ್ಗಿಂತ ವೈಡರ್ ಆಗಿರುವಂಥದ್ದು, ಅಗಾಧವಾಗಿರುವಂಥದ್ದು. ದೆನ್ ಫಿಫ್ತ್ ಒನ್ ಈಸ್ ಹ್ಯೂಮನ್ ರೈಟ್ಸ್ ಆರ್ ಆ್ಯಸ್ ಓಲ್ಡ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ಸೊ ಮಾನವ ಹಕ್ಕುಗಳು ಮನುಷ್ಯನಷ್ಟೇ ಹಳೆಯದಾದ ಹಕ್ಕುಗಳು. ಯಾಕೆ? ವೈ ಇಟ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್? ಬಿಕಾಸ್ ಇಟ್ ಕಮ್ಸ್ ಬೈ ಬರ್ತ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಯಾಕಂದರೆ ಇದು ಮನುಷ್ಯ ಹುಟ್ಟಿನಿಂದಲೇ ಬಂದಿರುವಂಥ ಹಕ್ಕುಗಳು ಆದ ಕಾರಣ ಇದು ಆ್ಯಸ್ ಓಲ್ಡ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ರೈಟ್ಸ್ ಆರ್ ಓಲ್ಡ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ಸೊ these are the features of human rights. The next is importance of human rights. ಮಾನವ ಹಕ್ಕುಗಳ ಮಹತ್ವಗಳು. So importance of human rights are, first one is it helps to protect the weaker sections of the society. Second one, human rights study empowerment of people. Third one, awareness of human rights helps in the protection of fundamental rights. Fourth one, it helps in protect the environment. And fifth one, helps to understand equality. ಇಂಪಾರ್ಟೆನ್ಸ್, ಮಹತ್ವಗಳು ಮಾನವ ಹಕ್ಕುಗಳ. ಅದರಲ್ಲಿ ಮೊದಲನೇದು ಫಸ್ಟ್ ಒನ್, ಇಟ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದ ವೀಕರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ಸೊ ಮಾನವ ಹಕ್ಕುಗಳು ಸಮಾಜದ ವೀಕರ್ ಸೆಕ್ಷನ್ ಆಫ್ ಸೊಸೈಟಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಯಾರಿದು ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ? ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಮೀನ್ಸ್ ಹೂ ಕ್ಯಾನಾಟ್ ಲೀಡ್ ಅ ಕ್ವಾಲಿಟಿ ಆಫ್ ಲೈಫ್. ಕ್ವಾಲಿಟಿ ಆಫ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವವರನ್ನೆಲ್ಲವನ್ನು ನಾವೇನಂತ ಹೇಳಿ ಕರಿತೇವೆ? ವೀಕರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ಇನ್ ಅದರ್ ವರ್ಡ್ಸ್, ಇಕನಾಮಿಕಲಿ ಬ್ಯಾಕ್ವರ್ಡ್ ಇರುವಂತಹ ಸೊಸೈಟಿಯನ್ನು ನಾವು ಏನಂತ ಹೇಳಿ ಕರಿತೇವೆ? ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಹೇಳಿ ಕರಿತೇವೆ. ಸೊ ಹಾಗಾಗಿ ಮಾನವ ಹಕ್ಕುಗಳು ಈ ವೀಕರ್ ಸೆಕ್ಷನ್ ಆಫ್ ಸೊಸೈಟಿಗೆ ಸಹಾಯ ಮಾಡಲಿಕ್ಕೆ, ಅವರಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಗತ್ಯವಿದೆ. ಎರಡನೇದು, ಹ್ಯೂಮನ್ ರೈಟ್ಸ್ ಸ್ಟಡಿ ಎಂಪವರ್ಮೆಂಟ್ ಆಫ್ ದಿ ಪೀಪಲ್. ಇದು ಮನುಷ್ಯರ ಸಬಲೀಕರಣಕ್ಕೆ, ಎಂಪವರ್ಮೆಂಟ್ ಅಂದರೆ ಸಬಲೀಕರಣಕ್ಕೆ, ಮನುಷ್ಯರ ಸಬಲೀಕರಣಕ್ಕೆ ಮಾನವ ಹಕ್ಕುಗಳು ಅಗತ್ಯವಾಗಿದೆ ಅಂತ ಹೇಳಿಕೊಂಡು, ಮನುಷ್ಯರ ಸಬಲೀಕರಣಕ್ಕೆ ಯಾಕೆ ಮಾನವ ಹಕ್ಕುಗಳು ಅಗತ್ಯವಾಗಿದೆ? ನಮಗೆ ಏನಾದರೂ ತೊಂದರೆಯಾದರೆ, ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದರೆ ನಾವೇನು ಮಾಡ್ಬೋದು? ನಾವು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಡ್ಬೋದು. ಸೊ ಹಾಗಾಗಿ ಇದು ಮನುಷ್ಯನ ಸಬಲೀಕರಣಕ್ಕೆ, ಎಂಪವರ್ಮೆಂಟ್ ಆಫ್ ದಿ ಪೀಪಲ್, ಹ್ಯೂಮನ್ ರೈಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಥರ್ಡ್ ಒನ್, ಅವೇರ್ನೆಸ್ ಆಫ್ ಹ್ಯೂಮನ್ ರೈಟ್ಸ್ ಹೆಲ್ಪ್ಸ್ ಇನ್ ದ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಅವೇರ್ನೆಸ್ ಆಫ್ ಹ್ಯೂಮನ್ ರೈಟ್ಸ್ ಹೆಲ್ಪ್ಸ್ ಇನ್ ದ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳ ರಕ್ಷಣೆಗೋಸ್ಕರ ಯಾವುದು ಬೇಕು? ನಮಗೆ ಮಾನವ ಹಕ್ಕುಗಳನ್ನುವಂಥದ್ದು ಬೇಕು. ನಮಗೆ ಮಾನವ ಹಕ್ಕುಗಳು ಇಲ್ಲದೇ ಇದ್ದರೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಏನು ಹೋರಾಡಲಿಕ್ಕೆ ಸಾಧ್ಯ ಉಂಟು?
ಹೋರಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ನಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಮಾತಾಡಬೇಕು, ನಾವು ಮಾತಾಡ್ತೇವೆ ಅಂಥೇಳಿ ಆದರೆ, ಅದರ ಬಗ್ಗೆ ನಾವು ಹೋರಾಡ್ತೇವೆ ಅಂಥೇಳಿ ಆದರೆ, ಅದರ ಬಗ್ಗೆ ನಾವು ಕೆಲಸ ಮಾಡ್ತೇವೆ ಅಂಥೇಳಿ ಆದರೆ ನಮಗೆ ಮಾನವ ಹಕ್ಕುಗಳನ್ನುವಂಥದ್ದು ಬೇಕಾಗ್ತದೆ. ದೆನ್ 4th ಪಾಯಿಂಟ್, ಇಟ್ ಹೆಲ್ಪ್ಸ್ ಇನ್ ದ ಪ್ರೊಟೆಕ್ಷನ್ ಆಫ್ ಎನ್ವೈರ್ಮೆಂಟ್. ಪರಿಸರ ಸಂರಕ್ಷಣೆಗೆ ಕೂಡ ಯಾವುದು ಬೇಕು? ಮಾನವ ಹಕ್ಕುಗಳನ್ನುವಂಥದ್ದು ಬೇಕು. ಯಾಕೆ ಪರಿಸರ ಸಂರಕ್ಷಣೆ ಮತ್ತು ಮಾನವ ಹಕ್ಕುಗಳಿಗೆ ಸಂಬಂಧ ಇದೆ? ಯಾಕೆ ಅದೆರಡೂ ಕೂಡ ಬೇಕು ನಮಗೆ? ಪರಿಸರ ಸಂರಕ್ಷಣೆ ಮಾಡಬೇಕು ಅಂಥೇಳಿ ಆದರೆ ಮಾನವ ಹಕ್ಕುಗಳು ಬೇಕು. ಮನುಷ್ಯ ಎಲ್ಲಿ ಜೀವನ ಮಾಡ್ತಾನೆ, ಎಲ್ಲಿ ವಾಸಿಸ್ತಾನೆ? ಅವನು ಪರಿಸರದಲ್ಲಿ. ಸೊ ಅವನು ವಾಸಿಸುವಂತಹ ಪರಿಸರ ಸ್ವಚ್ಛ ಸುಂದರ ಆಗಬೇಕು ಅಂಥೇಳಿ ಆದರೆ ಅವನು ಎನ್ವೈರ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಫಾರ್ ದ ಪ್ರೊಟೆಕ್ಷನ್ ಆಫ್ ಎನ್ವೈರ್ಮೆಂಟ್ ಹ್ಯೂಮನ್ ರೈಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ 5th ಒನ್, ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಈಕ್ವಾಲಿಟಿ. ಸಮಾನತೆಯನ್ನು ನಾವು ಅನುಭವಿಸಬೇಕು ಅಂಥೇಳಿ ಆದರೆ ನಮಗೆ ಏನು ಬೇಕು? ನಮಗೆ ಮಾನವ ಹಕ್ಕುಗಳನ್ನುವಂಥದ್ದು ಬೇಕು. ನಮಗೆ ಮಾನವ ಹಕ್ಕುಗಳೇ ಇಲ್ಲದಿದ್ದರೆ, ಜೀವಿಸುವ ಹಕ್ಕೇ ಇಲ್ಲದಿದ್ದರೆ ಎಲ್ಲಿ ನಾವು ಸಮಾನತೆ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಜೀವಿಸಬೇಕು ಅಂಥೇಳಿ ಆದರೆ ನಮಗೆ ಸಮಾನತೆ ಬೇಕು. ಸಮಾನತೆ ಬೇಕು ಅಂಥೇಳಿ ಆದರೆ ನಮಗೆ ಏನು ಬೇಕು? ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನುವಂಥದ್ದು ಬೇಕಾಗ್ತದೆ. ಸೊ ದೀಸ್ ಆರ್ ದ importance of human rights. Which are the importance of human rights? First one is it helps to protect the weaker section of the society. Second one, human rights studies empowerment of the people. Third one, awareness of human rights helps in the protection of fundamental rights. Fourth one, it helps in protecting the environment. And fifth one, helps to understand equality. So these are the importance of human rights. Then next is a classification of human rights. ಮಾನವ ಹಕ್ಕುಗಳ ವಿಂಗಡಣೆ ಅಂತ ಹೇಳ್ಕೊಂಡು, there are 4 classifications of human rights. They are, first one is a civil and political rights, second one is a economic, social and cultural right, third one is a humanitarian right, fourth one is a group right. ಸೊ ದೀಸ್ ಆರ್ ದ ಕ್ಲಾಸಿಫಿಕೇಷನ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳನ್ನು 4 ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು, ಎರಡನೇದು ಆರ್ಥಿಕ, ಸಾಮಾಜಿಕ ಮತ್ತು ಕಲ್ಚರಲ್ ರೈಟ್ಸ್ ಅಂತ ಹೇಳ್ಕೊಂಡು, ಮೂರನೇದು ಹ್ಯುಮ್ಯಾನಿಟೇರಿಯನ್ ರೈಟ್ಸ್ ಅಥವಾ ಮಾನವೀಯ ಹಕ್ಕುಗಳು ಅಂತ ಹೇಳ್ಕೊಂಡು, ನಾಲ್ಕನೇದು ಗುಂಪಿನ ಹಕ್ಕುಗಳು ಅಂತ ಹೇಳ್ಕೊಂಡು. ಸೊ ಹಾಗಾಗಿ 4 ಭಾಗಗಳಾಗಿ ವಿಂಗಡಿಸ್ತೇವೆ. ಸೊ ಫಸ್ಟ್ ಒನ್ ಈಸ್ ಅ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ಏನಿದು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್? ಸಿವಿಲ್ ರೈಟ್ಸ್ ಅಂದರೆ ರೈಟ್ ಟು ಲೈಫ್ ಆಗಿರ್ಬೋದು, ಅಥವಾ ರೈಟ್ ಟು ಫ್ರೀಡಮ್ ಆಗಿರ್ಬೋದು, ಫ್ರೀಡಮ್ ಆಫ್ ಲೈಫ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸಿವಿಲ್ ರೈಟ್ಗಳಲ್ಲಿ ಬರುವಂಥದ್ದು. ದೆನ್ ಪೊಲಿಟಿಕಲ್ ರೈಟ್ಸ್, ಯಾವುದೆಲ್ಲ ಪೊಲಿಟಿಕಲ್ ರೈಟ್ಸ್ ಇದೆ? ರೈಟ್ ಟು ವೋಟ್, ರೈಟ್ ಟು ಲಿಬರ್ಟಿ, ಇದೆಲ್ಲವೂ ಕೂಡ ಪೊಲಿಟಿಕಲ್ ರೈಟ್ಸ್. ಸೊ ಹಾಗಾಗಿ ದೀಸ್ ಆರ್ ದ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ಈ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ಆಫ್ ದ ಹ್ಯೂಮನ್ ರೈಟ್ಸ್. ದೆನ್ ಸೆಕೆಂಡ್ ಒನ್ ಈಸ್ ಅ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್. ಸೊ ಎಕನಾಮಿಕ್ ರೈಟ್ಸ್ ಏನು? ಎಕನಾಮಿಕ್ ರೈಟ್ಸ್ ಅಂದರೆ ಆರ್ಥಿಕ ಹಕ್ಕುಗಳು ಅಂತ ಹೇಳ್ಕೊಂಡು, ಎಕಾನಮಿಗೆ ಸಂಬಂಧಪಟ್ಟಂತಹ ಎಲ್ಲ ರೈಟ್ಸ್ಗಳು ಎಲ್ಲಿ ಬರ್ತದೆ? ಎಕಾನಮಿಯಲ್ಲಿ ಬರ್ತದೆ. ಸೋಷಿಯಲ್ ರೈಟ್ಸ್, ಸಮಾಜಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಹಕ್ಕುಗಳು, ಸಾಮಾಜಿಕ ಹಕ್ಕುಗಳು ಎಲ್ಲಿ ಬರ್ತವೆ? ಸೋಷಿಯಲ್ ರೈಟ್ಸ್ಗಳಲ್ಲಿ ಬರ್ತದೆ. ದೆನ್ ಕಲ್ಚರಲ್ ರೈಟ್ಸ್, ಕಲ್ಚರಲ್ ರೈಟ್ಸ್ ಯಾವುದು ಬರ್ತದೆ? ಯಾವುದು ಕಲ್ಚರಲ್ ರೈಟ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಪ್ರೊಟೆಕ್ಟಿಂಗ್ ಆಫ್ ಅವರ್ ಕಲ್ಚರ್, ಇಂಪ್ರೂವ್ಮೆಂಟ್ ಆಫ್ ದಿ ಕಲ್ಚರ್, ಇದೆಲ್ಲವೂ ಕೂಡ ಯಾವುದರಲ್ಲಿ ಬರ್ತದೆ? ಕಲ್ಚರಲ್ ರೈಟ್ಸಲ್ಲಿ ಬರುವಂಥದ್ದು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಹ್ಯೂಮನ್ ರೈಟ್ಸ್. ದೆನ್ ನೆಕ್ಸ್ಟ್ ಈಸ್ ಅ ಹ್ಯುಮ್ಯಾನಿಟೇರಿಯನ್ ರೈಟ್ಸ್, ಮಾನವೀಯ ಹಕ್ಕುಗಳು ಅಂತ ಹೇಳ್ಕೊಂಡು. ಸೊ ಯಾವುದಿದು ಹ್ಯುಮ್ಯಾನಿಟೇರಿಯನ್ ರೈಟ್ಸ್ಗಳು, ಮಾನವೀಯ ಹಕ್ಕುಗಳು ಅಂದರೆ? ಸೊ ಮಾನವೀಯ ಹಕ್ಕುಗಳು ಅಥವಾ ಹ್ಯುಮ್ಯಾನಿಟೇರಿಯನ್ ರೈಟ್ಸ್ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ಈಗ ಒಂದು ವೀಕರ್ ಸೆಕ್ಷನ್ಗೆ ನಾವು ಸಹಾಯ ಮಾಡ್ತೇವೆ ಅಂಥೇಳಿ ಆದರೆ ಅದು ಯಾವುದು ಬರ್ತದೆ? ಮಾನವೀಯತೆಯಲ್ಲಿ ಬರ್ತದಲ್ವ, ಮಾನವೀಯತೆನ ಹೊಂದಿರುವಂಥ ಹಕ್ಕುಗಳು. ಸೊ ಹಾಗಾಗಿ ಅದನ್ನು ಮಾನವೀಯ ಹಕ್ಕುಗಳು ಅಂಥೇಳಿ ಕರಿತೇವೆ. ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಆರ್ಮಿಯಲ್ಲಿ ಸಿಕ್ಕಾದವರಿಗೆ, ಗಾಯಗೊಂಡವರಿಗೆ ಏನು ಮಾಡುವಂಥದ್ದು? ನಾವು ಶುಶ್ರೂಷೆಯನ್ನು ಮಾಡುವಂಥದ್ದು, ಅವರ ಸಹಾಯವನ್ನು ಮಾಡುವಂಥದ್ದು, ಅದು ನಾವು ಯಾವ ನೆಲೆಯಲ್ಲಿ ಮಾಡುವಂಥದ್ದು? ಮಾನವೀಯ ನೆಲೆಯಲ್ಲಿ ಮಾಡುವಂಥದ್ದು. ಸೊ ಹಾಗಾಗಿ ಇಂಥ ರೈಟ್ಸ್ಗಳೆಲ್ಲವೂ ಕೂಡ ಎಲ್ಲಿ ಬರ್ತದೆ? ಹ್ಯುಮ್ಯಾನಿಟೇರಿಯನ್ ರೈಟ್ಸಲ್ಲಿ, ಮಾನವೀಯ ಹಕ್ಕುಗಳಲ್ಲಿ ಬರ್ತದೆ. ಇದನ್ನು ಕೂಡ ಒನ್ ಆಫ್ ದ ಹ್ಯೂಮನ್ ರೈಟ್ಸ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ದೆನ್ ನೆಕ್ಸ್ಟ್ ಈಸ್ ಅ ಗ್ರೂಪ್ ರೈಟ್ಸ್, ಗುಂಪುಗಾರಿಕೆ ರೈಟ್ಸ್. ಏನಿದು ಗ್ರೂಪ್ ರೈಟ್ಸ್ ಅಂದರೆ,
ಫಾರ್ ಎಕ್ಸಾಂಪಲ್ ಈಗ ಮಹಿಳೆಯರ ಹಕ್ಕುಗಳು, ಮಕ್ಕಳ ಹಕ್ಕುಗಳು, ಹಿರಿಯ ನಾಗರಿಕರ ಹಕ್ಕುಗಳು, ಇದೆಲ್ಲವೂ ಕೂಡ ಗುಂಪು, ಮಹಿಳೆಯರ ಗುಂಪು, ಮಕ್ಕಳ ಗುಂಪು, ಹಿರಿಯ ನಾಗರಿಕರ ಗುಂಪು. ಸೊ ಹಾಗಾಗಿ ಈ ಗುಂಪುಗಳಿಗೆ ನೀಡಿರುವಂತಹ ಹಕ್ಕುಗಳೆಲ್ಲವೂ ಕೂಡ ಎಲ್ಲಿ ಬರ್ತವೆ? ಗ್ರೂಪ್ ರೈಟ್ಸಲ್ಲಿ ಬರ್ತದೆ. ಸೊ ಇದೆಲ್ಲವೂ ಕೂಡ ಇಲ್ಲಿ ಬರುವಂಥದ್ದು ಎಲ್ಲ ರೈಟ್ಸ್ಗಳು ಹ್ಯೂಮನ್ ರೈಟ್ಸಲ್ಲಿ ಬರ್ತವೆ. ಸೊ ದೀಸ್ ಆರ್ ದ ಕ್ಲಾಸಿಫಿಕೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್. ದೆನ್ ನೆಕ್ಸ್ಟ್ ಈಸ್ ಅ ನ್ಯೂ ಕ್ಲಾಸಿಫಿಕೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳ ಹೊಸ ವರ್ಗೀಕರಣ. ಏನು ಮಾನವ ಹಕ್ಕುಗಳ ಹೊಸ ವರ್ಗೀಕರಣ? ಈಗ ಮಾನವ ಹಕ್ಕುಗಳನ್ನು 4 ಭಾಗಗಳಾಗಿ ವರ್ಗೀಕರಣ ನಾವು ಮಾಡಿಯಾಗಿದೆ ಅಲ್ವಾ, ವಿಂಗಡಣೆ ಮಾಡಿಯಾಗಿದೆ. ಇನ್ನು ಹೊಸ ವಿಂಗಡಣೆ ಯಾರು ಮಾಡಿದ್ದಾರೆ? ಈ ಹೊಸ ವಿಂಗಡಣೆಗಳನ್ನು ಲೂಯಿಸ್ ಬಿ ಸೋಹಾ. ಲೂಯಿಸ್ ಬಿ ಸೋಹಾ ಅನ್ನೋರು ಏನು ಮಾಡ್ತಾರೆ? ಈ ಮಾನವ ಹಕ್ಕುಗಳನ್ನು ಹೊಸದಾಗಿ ವಿಂಗಡಣೆ ಮಾಡ್ತಾರೆ. ದ ಲೂಯಿಸ್ ಬಿ ಸೋಹಾ classified human rights in a new way. So according to him there are 3 classifications, and the first one is a first generation right, second one is a second generation right, third one is a third generation right. First one is a first generation, second one is a second generation right, third one is a third generation right. ಸೊ 1ನೇ ತಲೆಮಾರಿನ ಹಕ್ಕುಗಳು, 2ನೇ ತಲೆಮಾರಿನ ಹಕ್ಕುಗಳು ಮತ್ತು 3ನೇ ತಲೆಮಾರಿನ ಹಕ್ಕುಗಳು ಅಂತ ಹೇಳ್ಕೊಂಡು 3 ಭಾಗಗಳಾಗಿ ಹೊಸದಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಸೊ ಫಸ್ಟ್ ಜನರೇಷನ್ ರೈಟ್, ಮೊದಲನೇ ತಲೆಮಾರಿನ ಹಕ್ಕುಗಳು. ಏನಿದು ಮೊದಲನೇ ತಲೆಮಾರಿನ ಹಕ್ಕುಗಳು? ನಾವು ಮೊದಲೇ ಕಲ್ತಿದ್ದೇವಲ್ವಾ, ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳ್ಕೊಂಡು. ಆ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸನ್ನೇ ಇವನೇನಂತ ಹೇಳಿ ಕರೀತಾನೆ? ಮೊದಲನೇ ತಲೆಮಾರಿನ ಹಕ್ಕುಗಳು, ಫಸ್ಟ್ ಜನರೇಷನ್ ರೈಟ್ ಅಂತೇಳಿ ಕರೀತಾನೆ. ದೆನ್ ಸೆಕೆಂಡ್ ಒನ್ ಈಸ್ ಅ ಸೆಕೆಂಡ್ ಜನರೇಷನ್ ರೈಟ್ ಅಂತ ಹೇಳ್ಕೊಂಡು, 2ನೇ ತಲೆಮಾರಿನ ಹಕ್ಕುಗಳು ಅಂತ ಹೇಳ್ಕೊಂಡು. ಏನಿದು 2ನೇ ತಲೆಮಾರಿನ ಹಕ್ಕುಗಳು ಅಂತಂದರೆ, ನಾವು ಮೊದಲೇ ಕಲ್ತಿದ್ದೇವಲ್ವ, ಅಲ್ಲಿ ಸೆಕೆಂಡ್ ಕ್ವಾಲಿಫಿಕೇಷನ್ ಉಂಟು. ಯಾವುದು? ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಇದು ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸನ್ನೇ ಏನಂಥೇಳಿ ಕರೀತಾನೆ ಅವನು? 2ನೇ ತಲೆಮಾರಿನ ಹಕ್ಕುಗಳು ಅಂಥೇಳಿ ಕರೀತಾನೆ. ದೆನ್ ನೆಕ್ಸ್ಟ್ ಈಸ್ ಅ ಥರ್ಡ್ ಜನರೇಷನ್ ರೈಟ್, 3ನೇ ತಲೆಮಾರಿನ ಹಕ್ಕುಗಳು ಅಂತ ಹೇಳ್ಕೊಂಡು. ದ ಗ್ರೂಪ್ ರೈಟ್ಸ್ ವಿಲ್ ಕಮ್ಸ್ ಅಂಡರ್ ಥರ್ಡ್ ಜನರೇಷನ್ ರೈಟ್. ಸೊ 3ನೇ ತಲೆಮಾರಿನ ಹಕ್ಕುಗಳಲ್ಲಿ ಯಾವುದು ಬರ್ತದೆ? ಈ ಗ್ರೂಪ್ ರೈಟ್ಸ್ ಅಥವಾ ಗುಂಪಿನ ಹಕ್ಕುಗಳು ಅನ್ನುವಂಥದ್ದು ಈ 3ನೇ ತಲೆಮಾರಿನ ಹಕ್ಕಲ್ಲಿ ಬರ್ತದೆ. ಸೊ ದೀಸ್ ಆರ್ ದ ನ್ಯೂ ಕ್ವಾಲಿಫಿಕೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ದಿಸ್ ಇಸ್ ಅಬೌಟ್ ದ ಹ್ಯೂಮನ್ ರೈಟ್ಸ್. ಇದಿಷ್ಟು ಮಾನವ ಹಕ್ಕುಗಳಿಗೆ ಪಟ್ಟಂತೆ ಇರುವಂಥದ್ದು. ಸೊ ಏನೆಲ್ಲ ಕಲ್ತಿದ್ದೇವೆ ನಾವು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ? ಮೀನಿಂಗ್ ಆಫ್ ಹ್ಯೂಮನ್ ರೈಟ್ಸ್. ಏನು ಹ್ಯೂಮನ್ ರೈಟ್ಸ್ ಅಂದರೆ? ದ ರೈಟ್ಸ್ ವಿಚ್ ಕಮ್ಸ್ ಬೈ ಬರ್ತ್ ಈಸ್ ಕಾಲ್ಡ್ ಆ್ಯಸ್ ಹ್ಯೂಮನ್ ರೈಟ್ಸ್. ಮೀನಿಂಗ್ ಆಫ್ ಹ್ಯೂಮನ್ ರೈಟ್ಸ್, ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರೈಟ್ಸ್, ಫೀಚರ್ಸ್ ಆಫ್ ಹ್ಯೂಮನ್ ರೈಟ್ಸ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, classifications of human rights and the new classifications of human rights ಅಂತ ಹೇಳ್ಕೊಂಡು. ಸೊ ದಿಸ್ ಇಸ್ ಅಬೌಟ್ ದ ಹ್ಯೂಮನ್ ರೈಟ್ಸ್. ಥ್ಯಾಂಕ್ ಯು.